ಎಲ್ರಿಗೂ ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ನ ಡಿಜಿಟಲ್ ಲರ್ನಿಂಗ್ ವೇದಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಗೌರಮ್ಮ ಹೆಚ್ ಅಂಗಡಿ, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ, ಈ ಪತ್ರಿಕೆಯನ್ನು ಓದ್ತಾ ಇರ್ತಕ್ಕಂತಹ BA, BCom, BSc, BBA, ಸೊ ಈ ರೀತಿ ಯಾವುದೇ ಪದವಿ ವಿದ್ಯಾರ್ಥಿಗಳಿಗೆ ಸಿಲೆಬಸ್ನ ಭಾಗವಾಗಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಸೊ ಈ ಪರಿಕಲ್ಪನೆಯ ಅಡಿಯಲ್ಲಿ ಇವತ್ತು ಮೊದಲ ವಿಡಿಯೋ ಅಂದರೆ ಪಾರ್ಟ್ 1 ವಿಡಿಯೋನ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇದು ಬಹುದೊಡ್ಡ ಪರಿಕಲ್ಪನೆಯಾಗಿದ್ದರಿಂದ ಸೊ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ, ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ 5 ವಿಡಿಯೋಗಳನ್ನು ನಾನು ಈ 5 ವಿಡಿಯೋಗಳಲ್ಲಿ ಈ ವಿಷಯವನ್ನು ಚರ್ಚಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದಿಸ್ ಕಾನ್ಸೆಪ್ಟ್. ಸೊ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ವಿಶಿಷ್ಟ ಕೊಡುಗೆ ಅಂತ ಹೇಳ್ತೇವೆ ನಾವು. ಸೊ ಇವು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಕಂಡು ಬರ್ತವೆ. ಸೊ 12ರಿಂದ 35ನೇ ವಿಧಿಗಳು ಸಂಪೂರ್ಣವಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ಸವಿಸ್ತಾರವಾದಂತಹ ವಿವರಣೆಯನ್ನು ನೀಡ್ತವೆ. ಸೊ ಇವುಗಳನ್ನು ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವೆ. ಯಾವ ರೀತಿ ಮ್ಯಾಗ್ನಾ ಕಾರ್ಟಾ ಮೂಲಕ ಬ್ರಿಟನ್ ಪ್ರಜೆಗಳು ರಾಜರ ಕಾಲದಲ್ಲಿನೇ ರಾಜನಿಂದನೇ ಹಕ್ಕುಗಳನ್ನು ಪಡಿತಾರೋ, ಹಾಗೆ ಸೊ ಈ ಒಂದು ಭಾಗದಿಂದ ಭಾರತದ ಪ್ರಜೆಗಳು ಹಕ್ಕುಗಳನ್ನು ಪಡಿತಾರೆ. ಹೀಗಾಗಿ ಈ ಭಾಗವನ್ನು, 3ನೇ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೇವೆ. ಸೊ ಮೂಲಭೂತ ಹಕ್ಕುಗಳ ಒಂದು ವಿಶೇಷ ಲಕ್ಷಣ ಏನಂದರೆ, ಇತರೆ ಸಾಮಾನ್ಯ ಹಕ್ಕುಗಳಿಗಿಂತ ಮೂಲಭೂತ ಹಕ್ಕುಗಳು ಯಾಕೆ ಭಿನ್ನ ಆಗ್ತವೆ, ಯಾಕೆ ಅವುಗಳನ್ನು ನಾವು ಫಂಡಮೆಂಟಲ್, ಮೂಲಭೂತವಾದವುಗಳು ಅಂತ ಕರಿತೀವಿ ಅಂದರೆ, ಅವು ಒಂದು ಮಾನವನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅತ್ಯವಶ್ಯಕವಾದವುಗಳು ಇನ್ನೊಂದು ಕಾರಣ ಏನಂದರೆ ದೇ ಆರ್ ಜಸ್ಟಿಫಿಸಬಲ್ ಇನ್ ನೇಚರ್ ಅಂತ ಕರಿತೀವಿ. ಯಾಕಂದರೆ ನ್ಯಾಯಾಂಗದ ರಕ್ಷಣೆಯನ್ನು ನಾವು ಪಡೆದಿರೋದ್ರಿಂದ ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಹಕ್ಕುಗಳ ಅಡಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಹಕ್ಕನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಯಾವುದೇ ಒಂದು ಹಕ್ಕು ವಂಚಿತ ಆದರೂ ಕೂಡ ಅವನು ನ್ಯಾಯಾಂಗದ ಮೊರೆ ಹೋಗಿ ನ್ಯಾಯಾಂಗದ ಮೂಲಕ ತನ್ನ ಹಕ್ಕನ್ನು ಮರಳಿ ಪಡೆಯುವ ಅವಕಾಶ ಇದೆ. ಸೊ ಹೀಗಾಗಿ ಇವುಗಳನ್ನು ಜಸ್ಟಿಸಬಲ್ ರೈಟ್ಸ್ ಅಂತ ಹೇಳಿ ಕೂಡ ನಾವು ಕರಿತೇವೆ. ಸೊ ಇಲ್ಲಿ ನಾವು ಮೂಲಭೂತ ಹಕ್ಕುಗಳಿಗೆ ನೇರವಾಗಿ ಹೋಗೋದಕ್ಕಿಂತ ಮುಂಚೆ, ವಾಟ್ ಆರ್ ದಿ ಫ್ಯೂಚರ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಕೆಲವು ಲಕ್ಷಣಗಳನ್ನು ನಾವು ನೋಡೋದಾದರೆ, ದ ಫಸ್ಟ್ ಫ್ಯೂಚರ್ ಈಸ್ ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಡಿಟೇಲ್ಡ್ ಇನ್ ನೇಚರ್. ಸೊ ನಾವು ಹಿಂದೆನೇ ನೋಡಿದ್ವಿ, 12ರಿಂದ 35ನೇ ವಿಧಿಗಳು ಇವುಗಳನ್ನು ವಿವರಿಸ್ತವೆ. ಅಂದರೆ ತುಂಬ ಸವಿಸ್ತಾರವಾಗಿ. ಈಗ ನಾವು ನೋಡ್ತೀವಿ ಮುಂದೆ ಎಷ್ಟು ಮೂಲಭೂತ ಹಕ್ಕುಗಳು, ಮೂಲ ಸಂವಿಧಾನದಲ್ಲಿ 7 ಹಕ್ಕುಗಳು, ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನ ನಾವು ನೋಡ್ತೇವೆ. ಒಂದೊಂದು ಹಕ್ಕಿನ ಅಡಿಯಲ್ಲಿಯೂ ಕೂಡ ಅನೇಕ ಸಬ್ ಕ್ಲಾಸ್ಗಳು ಬರ್ತವೆ. ಒಂದೊಂದು ಹಕ್ಕಿನ ಅಂಶವನ್ನು ಕೂಡ, ಒಂದು ಸಣ್ಣ ಪರಿಕಲ್ಪನೆಯನ್ನು ಕೂಡ ಸ್ಪಷ್ಟವಾಗಿ ಲಿಖಿತವಾಗಿ ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸೊ ಅದರ ಒಂದು ವಿವರಣೆಯ ದೋಷದಿಂದ ಅಥವಾ ಕೊರತೆಯಿಂದ ಯಾವುದೇ ಹಕ್ಕಿನ ಸೌಲಭ್ಯವನ್ನು ಭಾರತದ ಪ್ರಜೆ ವಂಚಿತರಾಗಬಾರ್ದು, ಆ ಸೌಲಭ್ಯದಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಸವಿವರವಾಗಿ ಪ್ರತಿಯೊಂದು ಹಕ್ಕಿನ ವಿವರಣೆಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ದೆನ್ ದೇ ಆರ್ ನಾಟ್ ಅಬ್ಸಲ್ಯೂಟ್ ರೈಟ್ಸ್. ಅವು ಸಂಪೂರ್ಣ ಹಕ್ಕುಗಳು ಅಲ್ಲ ಅಂತ ಕರಿತೀವಿ. ಅಂದರೆ ಕೆಲವು ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ಹೇರಲಾಗತ್ತೆ ಕೆಲವು ಸಂದರ್ಭಗಳಲ್ಲಿ. ಉದಾಹರಣೆಗೆ ನಾವು 19ನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂತಹ 6 ಸ್ವಾತಂತ್ರ್ಯಗಳು ಅಂತೇನು ಕರಿತೀವಿ, ಅವು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಥವಾ ರಾಷ್ಟ್ರದ ಐಕ್ಯತೆಗೆ ಮತ್ತು ದಕ್ಕತೆಗೆ ಭಂಗ ಬಾರದೇ ಇರೋ ರೀತಿ ಆ ಸ್ವಾತಂತ್ರ್ಯಗಳನ್ನು ನಾವು ಚಲಾಯಿಸಬೇಕಾಗತ್ತೆ ಹೊರತಾಗಿ ಅವು ಪರಿಪೂರ್ಣ ಅಥವಾ ಪರಮಾಧಿಕಾರ ಹಕ್ಕುಗಳಲ್ಲ. ಸೊ ಅವುಗಳ ಮೇಲೂ ಕೂಡ ಕೆಲವು ನಿರ್ಬಂಧಗಳು ಇದ್ದಾವೆ. ದ ಥರ್ಡ್ ಫ್ಯೂಚರ್ ಈಸ್ ದೀಸ್ ರೈಟ್ಸ್ ಆರ್ ಜಸ್ಟಿಸಬಲ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಇವು ನ್ಯಾಯಾಂಗ ರಕ್ಷಣೆಯನ್ನು ಹೊಂದಿದ್ದಾವೆ. ಸೊ ಇವುಗಳ ಉಲ್ಲಂಘನೆಯನ್ನು ಮಾಡಿದವರ ವಿರುದ್ಧ, ಅದು ರಾಜ್ಯನೇ, ಸ್ವತಃ ರಾಜ್ಯ ಅಥವಾ ನಮ್ಮ ಮೇಲೆ ಆಡಳಿತ ಮಾಡ್ತಕ್ಕಂಥ ಸರ್ಕಾರನೇ ಆ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಗಿದ್ದರೂ ಸಹ ನಾವು ಆ ಸರ್ಕಾರದ ವಿರುದ್ಧ, ನಮ್ಮ ರಾಜ್ಯದ ವಿರುದ್ಧ ನ್ಯಾಯಾಂಗದ ಮೊರೆಯನ್ನು ಹೋಗ್ಬೋದು ಟು ಪ್ರೊಟೆಕ್ಟ್ ಅವರ್ ಫಂಡಮೆಂಟಲ್ ರೈಟ್ಸ್. ಸೊ ಇದನ್ನು ನಾವು ದೇ ಆರ್ ಜಸ್ಟಿಸಬಲ್ ಇನ್ ನೇಚರ್ ಅಂತ ಕರಿತೀವಿ.
ದೆನ್ ಫಂಡಮೆಂಟಲ್ ರೈಟ್ಸ್ ಆರ್ ಅಮೆಂಡೆಬಲ್. ಸೊ ಅವುಗಳನ್ನು ತಿದ್ದುಪಡಿ ಮಾಡಬಹುದು. ಖಂಡಿತ ನಮ್ಮ ಸಂವಿಧಾನದಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಆಡಳಿತ ಒಳಗಾಗಬೇಕಾಗತ್ತೆ, ಒಳಗಾಗಲೇಬೇಕು. ಆಗ ಮಾತ್ರ ಆ ಆಡಳಿತ ಸಮಂಜಸವಾದಂತಹ ಸೌಲಭ್ಯಗಳನ್ನು ಪ್ರಜೆಗಳಿಗೆ ಒದಗಿಸೋಕೆ ಸಾಧ್ಯ ಆಗತ್ತೆ. ಸೊ ಈ ದೃಷ್ಟಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲೂ ಸಹ ಕೆಲವು ಬದಲಾವಣೆಗಳನ್ನು ತರುವುದಕ್ಕೆ ಈ ತಿದ್ದುಪಡಿ ಅವಕಾಶ ಮಾಡಿಕೊಡುತ್ತೆ. ಸೊ ನಾವು ಆಲ್ರೆಡಿ ಒಂದು ತಿದ್ದುಪಡಿಯ ಮೂಲಕ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಹಾಗೆ ಇತ್ತೀಚೆಗೆ 86ನೇ ತಿದ್ದುಪಡಿಯ ಮೂಲಕ ಈ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಸೇರಿಸಲಾಗಿದೆ. RTE ಅಂತ ಕರಿತೀವಿ ನಾವು, ರೈಟ್ ಟು ಎಜುಕೇಷನ್ ಅಂತ ಏನು ಕರಿತೀವಿ. ಅದನ್ನು 21A ಸಬ್ ಕ್ಲಾಸ್ನಲ್ಲಿ ಹೊಸ ಹಕ್ಕನ್ನು ಈ ಮೂಲಭೂತ ಹಕ್ಕುಗಳ ಪಟ್ಟಿಗೆ ಸೇರಿಸಲಾಗಿದೆ. ಸೊ ಇವು ನಮ್ಮ ಹಕ್ಕುಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಕೆಲವು ಜ್ವಲಂತ ಉದಾಹರಣೆಗಳು, ನಿದರ್ಶನಗಳು ಅಂತ ಕರಿತೀವಿ. ಸೊ ಅವು ಖಂಡಿತವಾಗಿಯೂ ತಿದ್ದುಪಡಿಗೆ ಅವಕಾಶ ಇದೆ. ಇನ್ನು ದೇ ಡಿಫರ್ಸ್ ಇಂಡಿಯನ್ಸ್ ಫ್ರಮ್ ಫಾರಿನರ್ಸ್ ಅಂತ ಕರಿತೀವಿ. ಭಾರತೀಯರನ್ನು ವಿದೇಶಿಯರಿಂದ ಪ್ರತ್ಯೇಕಿಸ್ತವೆ. ಅಂದರೆ ಎಲ್ಲ ಮೂಲಭೂತ ಹಕ್ಕುಗಳು ವಿದೇಶಿಯರಿಗೆ ಇಲ್ಲ, ಕೇವಲ ಕೆಲವೇ ಮೂಲಭೂತ ಹಕ್ಕುಗಳನ್ನು, ಉದಾಹರಣೆಗೆ 20ನೇ ವಿಧಿ ಮತ್ತು 21ನೇ ವಿಧಿಯ ಕೆಲವು ಅಂಶಗಳನ್ನು ಮಾತ್ರ ವಿದೇಶಿಯರಿಗೆ ನೀಡಲಾಗಿದೆ ಹೊರತಾಗಿ ಭಾರತೀಯರಿಗೆ ಮಾತ್ರ ಎಲ್ಲ ಮೂಲಭೂತ ಹಕ್ಕುಗಳು ಅನ್ವಯಿಸ್ತವೆ. ಆದರೆ ವಿದೇಶಿಗರಿಗೆ ಕೆಲವೇ ಮೂಲಭೂತ ಹಕ್ಕುಗಳು ಅನ್ವಯಿಸ್ತವೆ. ದೇ ಡೋಂಟ್ ಹ್ಯಾವ್ ಆಲ್ ಫಂಡಮೆಂಟಲ್ ರೈಟ್ಸ್. ದೆನ್ ನೋ ಪ್ರೊವಿಷನ್ ಫಾರ್ ಅನ್ರಿಟನ್ ರೈಟ್ಸ್. ಸೊ ಅಲಿಖಿತ ಹಕ್ಕುಗಳಿಗೆ ನಾವು ಅವಕಾಶ ಇಲ್ಲ. ಅಂದರೆ ಅಲಿಖಿತ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರೆಯುವುದಿಲ್ಲ. ಫಂಡಮೆಂಟಲ್ ರೈಟ್ಸನ್ನು ಹೊಸದಾಗಿ ಸೇರಿಸಬೇಕು ಅಂದರೆ ಅವುಗಳನ್ನು ಲಿಖಿತ ರೂಪದಲ್ಲಿಯೇ ಸಂವಿಧಾನದ ತಿದ್ದುಪಡಿ ಮೂಲಕನೇ ಏನು ಏನು ನಿರ್ದಿಷ್ಟವಾದಂತಹ ನಿಯಮದ ಪ್ರಕಾರನೇ ಅವುಗಳನ್ನು ಸಂವಿಧಾನದಲ್ಲಿ ಲಿಖಿತವಾಗಿ ಸೇರಿಸಿದಾಗ ಮಾತ್ರ ಅವು ಮೂಲಭೂತ ಹಕ್ಕುಗಳ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ. ಅಲಿಖಿತವಾಗಿ ಯಾರೋ ಹೇಳಿದ ತಕ್ಷಣ ಆ ಒಂದು ಅಲಿಖಿತ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇ ಮಸ್ಟ್ ಬಿ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಆರ್ಟಿಕಲ್ ವಾರು ಏನು 12ರಿಂದ 35 ವಿಧಿಗಳು ಅಂತ ನಾವು ಹೇಳಿದ್ವು, ಅವುಗಳನ್ನು ಒಂದೊಂದೇ ನೋಡ್ತಾ ಬಂದಾಗ ಆರ್ಟಿಕಲ್ 12 ಸೇಸ್. ಸೊ ಮೊದಲನೇ ವಿಧಿ 12ನೇ ವಿಧಿ ಏನು ಹೇಳುತ್ತೆ ಅಂದರೆ ಇಟ್ ಡಿಫೈನ್ಸ್ ದ ಸ್ಟೇಟ್. ಏಕೆಂದರೆ ನಾವು ಒಂದು ಕಡೆಗೆ ಹೇಳಿದ್ವಿ ಮೂಲಭೂತ ಹಕ್ಕುಗಳು ರಾಜ್ಯದಿಂದ ಉಲ್ಲಂಘನೆ ಆದರೂ ಸಹ ಅವುಗಳ ರಕ್ಷಣೆಗೆ ನ್ಯಾಯಾಂಗ ಇದೆ ಅಂತ ಹೇಳಿ. ಹಾಗಿದ್ರೆ ರಾಜ್ಯ ಅಂದರೆ ಯಾವುದಿಲ್ಲಿ ಡೆಫಿನಿಷನ್ ಬೇಕಾಗುತ್ತೆ ಸ್ಪಷ್ಟವಾಗಿ ರಾಜ್ಯದ್ದು. ಸೊ ಆ ರಾಜ್ಯದ ಒಂದು ವ್ಯಾಖ್ಯಾನವನ್ನು ಈ 12ನೇ ವಿಧಿ ನೀಡುತ್ತೆ. ಸೊ ಈ ವಿಧಿಯ ಪ್ರಕಾರ ದ ಸ್ಟೇಟ್ ಇನ್ಕ್ಲೂಡ್ಸ್ ದ ಗೌರ್ಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದ ಗೌರ್ಮೆಂಟ್ ಆ್ಯಂಡ್ ದ ಲೆಜಿಸ್ಲೇಚರ್ ಆಫ್ ಈಚ್ ಆಫ್ ದ ಸ್ಟೇಟ್ಸ್ and all local or other authorities within the territory of India are under the control of the government of India. ಸೊ ಏನು ಕೇಂದ್ರ ಸರ್ಕಾರ ಅಂದರೆ ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡ, ಹಾಗೆ ಎಲ್ಲ ರಾಜ್ಯಗಳಲ್ಲಿ ಸುತ್ತಲಿರ್ತಕ್ಕಂತಹ ಸರ್ಕಾರ ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗ, ಹಾಗೆ ಏನು ಸ್ಥಳೀಯ ಸರ್ಕಾರಗಳು ಅಂತೇನು ಕರಿತೀವಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತ ಹೇಳಿ. ಸೊ ಎಲ್ಲ ಸ್ಥಳೀಯ ಸರ್ಕಾರಗಳು ಮತ್ತು ಭಾರತ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ನಿಯಂತ್ರಣಕ್ಕೊಳಗಾಗಿರ್ತಕ್ಕಂತಹ ಯಾವುದೇ ಸರ್ಕಾರಿ ಪ್ರಾಧಿಕಾರಗಳು ಇವೆಲ್ಲವುಗಳನ್ನು ಕೂಡ ನಾವು ಸ್ಟೇಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ 12ನೇ ವಿಧಿ ಹೇಳುತ್ತೆ. ಇನ್ ವಾಟ್ ಆರ್ಟಿಕಲ್ 13 ಸೇಸ್? ಸೊ ಇಟ್ upholds the supremacy over Indian constitution and paves the way to judicial review. 13ನೇ ವಿಧಿ ಮೂಲಭೂತ ಹಕ್ಕುಗಳ ರಕ್ಷಣೆಯಲ್ಲಿ ಈ ನ್ಯಾಯಾಂಗ ವಿಮರ್ಶಾಧಿಕಾರವನ್ನು ನ್ಯಾಯಾಲಯಕ್ಕೆ ನೀಡುತ್ತೆ. ಏನು ಹಾಗಂದರೆ, ಸೊ ಒಂದು ವೇಳೆ ನಮ್ಮ ಶಾಸಕಾಂಗ ಪಾರ್ಲಿಮೆಂಟ್ ರಚಿಸಿದಂತಹ ಶಾಸನಗಳು ಅಥವಾ ಕೇಂದ್ರ ಕಾರ್ಯಾಂಗ ಹೊರಡಿಸಿದಂತಹ ಕೇಂದ್ರ ಕಾರ್ಯಾಂಗ ಇರ್ಬೋದು, ರಾಜ್ಯ ಕಾರ್ಯಾಂಗ ಇರ್ಬೋದು, ಸರ್ಕಾರ ಹೊರಡಿಸಿದ ಆಜ್ಞೆಗಳು, ಶಾಸಕಾಂಗ ಜಾರಿಗೊಳಿಸಿದಂಥ ಶಾಸನಗಳು ಏನಾದರೂ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಗಿದ್ದರೆ ಅಂತಹ ಕಾರ್ಯಾಂಗದ ಆಜ್ಞೆಗಳನ್ನು, ಶಾಸಕಾಂಗದ ಶಾಸನಗಳನ್ನು ನಲ್ ಆ್ಯಂಡ್ ವೈಡ್ ಅಂತ ಹೇಳಿ ಘೋಷಿಸಿ ಅವುಗಳನ್ನು ನಿಷೇಧಿಸುವ ನ್ಯಾಯಿಕ ವಿಮರ್ಶೆ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ ಅನ್ನುವ ವಿಷಯವನ್ನು
13ನೇ ವಿಧಿ ಸ್ಪಷ್ಟಪಡಿಸುತ್ತೆ. ದೆನ್ 14ನೇ ವಿಧಿಯಿಂದ ನಮ್ಮ ಹಕ್ಕುಗಳು ನೇರವಾಗಿ ಶುರುವಾಗ್ತವೆ. ಸೊ 14ರಿಂದ 18ನೇ ವಿಧಿ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕಿನ ಬಗ್ಗೆ ಹೇಳಿದರೆ, 19ರಿಂದ 22ನೇ ವಿಧಿಗಳು ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತವೆ. 23 ಮತ್ತು 24ನೇ ವಿಧಿಗಳು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ಹೇಳಿದರೆ, 25ರಿಂದ 28ನೇ ವಿಧಿಗಳು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತವೆ. 29 ಮತ್ತು 30ನೇ ವಿಧಿಗಳು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ ಬಗ್ಗೆ ವಿವರಿಸ್ತವೆ. ಆರ್ಟಿಕಲ್ 31ನೇ ವಿಧಿ ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕಿನ ಬಗ್ಗೆ ವಿವರಣೆಯನ್ನು ನೀಡಿದರೆ, 32ನೇ ವಿಧಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ, ಸಂವಿಧಾನಬದ್ಧ ಪರಿಹಾರಗಳ ಹಕ್ಕನ್ನು ವಿವರಿಸುತ್ತೆ. ಸೊ ಈ 7 ಮೂಲಭೂತ ಹಕ್ಕುಗಳು ನಮ್ಮ ಮೂಲ ಸಂವಿಧಾನದಲ್ಲಿ ಜಾರಿಯಲ್ಲಿದ್ವು. ಬಟ್ ಪ್ರಸ್ತುತ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಹಾಕಲಾಗಿರೋದ್ರಿಂದ ನಾವು ಅಟ್ ಪ್ರೆಸೆಂಟ್ ವಿ ಹ್ಯಾವ್ ಓನ್ಲಿ 6 ಫಂಡಮೆಂಟಲ್ ರೈಟ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಈ ಕ್ಲಾರಿಟಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ತಲೆಯಲ್ಲಿ ಸ್ಪಷ್ಟವಾಗಿ ಇರಬೇಕಾಗತ್ತೆ. ಸೊ ಕಮಿಂಗ್ ಟು ದಿ ಫಸ್ಟ್ ರೈಟ್, ದಟ್ ಈಸ್ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಇದರಲ್ಲಿ ಮೊದಲನೇ ವಿಧಿ ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿ 2 ಕಾನ್ಸೆಪ್ಟ್ಗಳನ್ನು ಇದು ಸ್ಪಷ್ಟಪಡಿಸುತ್ತೆ. ಮೊದಲನೇದು ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವ ಈ ಒಂದು ಪರಿಕಲ್ಪನೆಯನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದು. ಸೊ ಇದು ಮುಖ್ಯವಾಗಿ ಏನು ಹೇಳುತ್ತೆ ಅಂದರೆ, ಸೊ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿಸಮಾನರು, ಅಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ, ಜಾತಿ, ಲಿಂಗ, ಧರ್ಮ, ಅಂತಸ್ತು, ಹುದ್ದೆ, ಯಾವುದೇ ಆಧಾರದ ಮೇಲೆ ಭೇದ ಭಾವಗಳು ಇಲ್ಲದೆ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಎಲ್ಲರನ್ನ ಸಮಾನವಾಗಿ ಅಂದರೆ ಟ್ರೀಟ್ ಮಾಡಬೇಕು. ಯಾವುದೇ ಒಂದು ಸಮಾನ ಸನ್ನಿವೇಶ ಇದ್ದರೆ ಅಲ್ಲಿ ಈಗ ಒಂದು ಸ್ಥಳದಲ್ಲಿರ್ತಕ್ಕಂಥ ಒಂದು ರಾಜ್ಯ ಕಾನೂನು ಅಂತ ಕರಿತೀವಿ ನಾವು. ಸೊ ರಾಜ್ಯ ಕಾನೂನು ಅಂದರೆ ಏನು ಹೇಳ್ರಿ, ಆ ರಾಜ್ಯದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಆ ರಾಜ್ಯದ ಕಾನೂನುಗಳು ಸಮಾನವಾಗಿ ಲಾಗೂ ಆಗ್ತವೆ, ಅಸ್ತಿತ್ವವನ್ನು ಪಡ್ಕೊಳ್ತವೆ, ಎಲ್ಲರಿಗೂ ಸಮಾನವಾಗಿ ಅನ್ವಯಿಸ್ತವೆ ಅನ್ನೋ ಪರಿಕಲ್ಪನೆಯನ್ನು ಈ ಈಕ್ವಾಲಿಟಿ ಬಿಫೋರ್ ಲಾ ಹೇಳುತ್ತೆ. ದೆನ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನುಗಳ ಸಮಾನ ರಕ್ಷಣೆ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ನ ವಿ ಬಾರೋಡ್ ಫ್ರಮ್ ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್. ಸೊ ಇದು ಕೂಡ ಒಂದು ತರಹದ ಏನು ಸಮಾನತೆಯನ್ನು ಪ್ರತಿಪಾದಿಸುತ್ತೆ ಅಂದರೆ, ಸೊ ಇಲ್ಲಿ ಯಾವುದೇ ವ್ಯಕ್ತಿಗಳಿಗೂ ಕೂಡ ವಿಶೇಷವಾದಂಥ ಸವಲತ್ತುಗಳನ್ನು ನೀಡೋ ಹಾಗಿಲ್ಲ. ಬಿಕಾಸ್ ನೋ ಪರ್ಸನ್ ಈಸ್ ಅಬೋವ್ ದ ಲಾ. ಅದು ರಾಷ್ಟ್ರದ ಮುಖ್ಯಸ್ಥನ ಸ್ಥಾನ ಇರ್ಬೋದು, ಪ್ರಧಾನಿ ಇರ್ಬೋದು, ಯಾರೂ ಕೂಡ ಕಾನೂನಿನ ಮೀರಿ ಇಲ್ಲ. ಸೊ ಹೀಗಾಗಿ ಎಲ್ಲ ವ್ಯಕ್ತಿಗಳನ್ನು, ಪ್ರಜೆಗಳನ್ನು ಕೂಡ ಕಾನೂನಿನ ಮುಂದೆ ಸರಿ ಸಮಾನವಾಗಿ ಕಾಣಬೇಕು. ಸೊ ಯಾವುದೇ ವ್ಯಕ್ತಿಗೆ ಕಾನೂನಿನ ಅಡಿಯಲ್ಲಿ ವಿಶೇಷ ಸವಲತ್ತುಗಳನ್ನು ಕೊಡುವ ಹಾಗಿಲ್ಲ, ಕಾನೂನನ್ನು ಹೊರತುಪಡಿಸಿ ಯಾವುದೇ ವ್ಯಕ್ತಿಗೆ ವಿಶೇಷ ಸ್ಥಾನವನ್ನು ಕೂಡ ನೀಡುವ ಹಾಗಿಲ್ಲ ಅನ್ನುವ ಅಂಶವನ್ನು ಈ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅನ್ನೋದು ಸ್ಪಷ್ಟಪಡಿಸುತ್ತೆ. ದೆನ್ ಕಮಿಂಗ್ ಟು ದ ಆರ್ಟಿಕಲ್ 15. ಸೊ ಇದು ಏನು ಹೇಳುತ್ತೆ ಅಂದರೆ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್. ಸೊ ಕೆಲವು ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ಸೊ ಈ ತರಹದ ಆಧಾರಗಳ ಮೇಲೆ ಧರ್ಮ, ಜಾತಿ, ವರ್ಗ, ವರ್ಣ, ಲಿಂಗ ಅಥವಾ ಜನ್ಮಸ್ಥಳ, ಈ ಯಾವುದೇ ಆಧಾರದ ಮೇಲೆ ರಾಜ್ಯ ಭಿನ್ನತೆಯನ್ನು ಅಥವಾ ಭೇದ ಭಾವವನ್ನು ಪ್ರಜೆಗಳ ಮಧ್ಯೆ ಕಾಣಬಾರ್ದು ಅಂತ ಭೇದ ಭಾವವನ್ನು ಇದು ನಿಷೇಧ ಮಾಡುತ್ತೆ ಅನ್ನೋದನ್ನು. ನೆಕ್ಸ್ಟ್, ಸೊ ಇಲ್ಲಿ ಈ ಒಂದು ಆರ್ಟಿಕಲ್ನ ವ್ಯಾಖ್ಯಾನವನ್ನು ಮಾಡುವಾಗ ನಮ್ಮಲ್ಲಿ ಕೆಲವು ಡೌಟ್ಗಳು ಬರ್ತವೆ. ಸೊ ಹಾಗಿದ್ರೆ ರಿಸರ್ವೇಷನ್ ಅನ್ನೋ ವ್ಯವಸ್ಥೆ ಇದೆ, ಅಲ್ಲಿ ಜಾತಿ ಆಧಾರದ ರಿಸರ್ವೇಷನ್ ಇದೆ, ಲಿಂಗ ಆಧಾರದ ರಿಸರ್ವೇಷನ್ ಇದೆ, ಅದು ಕೆಲವು ವಿಶೇಷ ಸೌಲಭ್ಯಗಳನ್ನು ಕೆಲವು ವರ್ಗದವರಿಗೆ ಕೊಡುತ್ತೆ ಅನ್ನೋ ಒಂದು ಡೌಟ್ ವಿದ್ಯಾರ್ಥಿಗಳಲ್ಲಿ ತುಂಬ ಬೇಗ ಈ ಡೌಟ್ ಬರುತ್ತೆ ಖಂಡಿತವಾಗ್ಲೂ. ಸೊ ಈ ರಿಸರ್ವೇಷನ್ ಅನ್ನೋದಾಗಿರ್ಬೋದು, ಈಗ ಉದಾಹರಣೆಗೆ ಪ್ಲೇಸ್ ಆಫ್ ಬರ್ತ್, ಈಗ ಹೈದರಾಬಾದ್ ಕರ್ನಾಟಕದವರಿಗೆ ಹೈದರಾಬಾದ್ ಜಿಲ್ಲೆಗಳಲ್ಲಿ ಜನಿಸಿದರೆ ಸಾಕು, ಅವರಿಗೆ ದೇ ಹ್ಯಾವ್ ದ ರಿಸರ್ವೇಷನ್ ಅಂಡರ್ ಆರ್ಟಿಕಲ್ 371 ಅಂತ ಏನು ಹೇಳ್ತೀವಿ. ಆ ತರಹದ ಒಂದು ಮೀಸಲಾತಿಗಳನ್ನು ಸೊ ಈ ಆರ್ಟಿಕಲ್ಗೆ ಹೊರತಾಗಿ ನೀಡಲಾಗಿಲ್ಲ, ಆದರೆ ವಿರೋಧಾಭಾಸ ಅಲ್ಲ. ಸೊ ಈ ಆರ್ಟಿಕಲ್ಗೆ ಕೆಲವು ಎಕ್ಸೆಪ್ಷನ್ಗಳು ಅಂತ ಕರಿತೀವಿ ಅವುಗಳನ್ನು.
ಅಂದರೆ ತುಂಬ ದಿನಗಳಿಂದ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಸಮಾನ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೋಸ್ಕರ, ಸಮಾನ ಸ್ಥಾನಮಾನ ಅನುಭವಿಸೋದಕ್ಕೆ ಅವ್ರಿಗೆ ಕೆಲವೊಂದು ವಿಶೇಷ ಸಾಮರ್ಥ್ಯವನ್ನು ನೀಡೋದಕ್ಕೋಸ್ಕರ ಅವರು ಆ ವರ್ಗಗಳನ್ನು ಅಪ್ಲಿಫ್ಟ್ ಮಾಡುವ ಸಲುವಾಗಿ ಕೊಟ್ಟಂತಹ ವಿಶೇಷ ಸೌಲಭ್ಯಗಳೇ ಹೊರತು ಅವು ಈ ವಿಧಿಗೆ ವಿರೋಧಾಭಾಸಗಳು ಖಂಡಿತವಾಗಿಯೂ ಕೂಡ ಅಲ್ಲ. ಸೊ ಮತ್ತು ಆ ಮೀಸಲಾತಿಯು ಕೂಡ ಪರ್ಮನೆಂಟ್ ಆಗಿರುವುದಿಲ್ಲ, ಕೆಲವು ಕಾಲಗಳವರೆಗೆ. ಅಂದರೆ ಆ ವರ್ಗಗಳು ಕೂಡ ಸಮಾನರ ಜೊತೆಗೆ ಸಮಾನವಾಗಿ ನಿಂತುಕೊಳ್ಳತಕ್ಕಂಥ ಸಾಮರ್ಥ್ಯವನ್ನು ಪಡೆಯುವವರೆಗೂ ಅವರಿಗೆ ಕೊಟ್ಟಂಥ ಈ ವಿಶೇಷ ಸೌಲಭ್ಯಗಳೇ ಹೊರತಾಗಿ ದೇ ಆರ್ ನಾಟ್ ದ ಅಪೋಸಿಟ್ ಟು ದಿಸ್ ಆರ್ಟಿಕಲ್ ಅಂತ ಕರಿತೀವಿ. ದೆನ್ ರೈಟ್ ಟು ಈಕ್ವಾಲಿಟಿಲೇ ಬರ್ತಕ್ಕಂಥದ್ದು 16ನೇ ವಿಧಿ ವಿವರಿಸೋದು ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಸೊ ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ಪಡೆಯುವುದರಲ್ಲಿ ಎಲ್ರಿಗೂ ಕೂಡ ಸಮಾನ ಅವಕಾಶ ಇದೆ ಅನ್ನೋದನ್ನು ಈ ವಿಧಿ ಹೇಳುತ್ತೆ. ಅಗೇನ್ ಇಲ್ಲಿ ಸಾರ್ವಜನಿಕ ಹುದ್ದೆಗಳನ್ನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಜಾತಿ, ಧರ್ಮ, ಲಿಂಗ, ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ಭೇದಗಳನ್ನು ಮಾಡಬಾರದು. ಸೊ ಅಗೇನ್ ಇಲ್ಲಿ ಕೂಡ ನಮಗೆ ಬರೋದೇನು ಹೇಳಿ, ರಿಸರ್ವೇಷನ್ ಆನ್ ದ ಬೇಸಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್. ಸೊ ಅವೆಲ್ಲ ಕೂಡ ಇದಕ್ಕೆ, ಈ ವಿಧಿಗೆ ಖಂಡಿತವಾಗಿಯೂ ವಿರೋಧಾಭಾಸ ಅಲ್ಲ. ಅಗೇನ್ ಇಟ್ ಈಸ್ ಎಕ್ಸೆಪ್ಷನ್ ಅಂತ ಕರಿತೇವೆ ನಾವು. ದೆನ್ ಆರ್ಟಿಕಲ್ 17 ಸೇಸ್ ಫಾರ್ ದ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಸೊ ಏನು ಅಸ್ಪೃಶ್ಯತೆಯ ನಿಷೇಧ. ಈ ಒಂದು ಆರ್ಟಿಕಲ್ ತುಂಬ ನಮ್ಮ ಸಮಾಜದ ಅನಿಷ್ಟ ಪದ್ಧತಿಯಾದಂತಹ ಅಸ್ಪೃಶ್ಯತೆಯನ್ನು ನಿಷೇಧಿಸ್ತಕ್ಕಂತಹ ವಿಧಿ. ಸೊ ಪ್ರಾಚೀನ ಕಾಲದಲ್ಲಿ ಈ ಅಸ್ಪೃಶ್ಯತೆ ಅನ್ನೋದು ಒಂದು ವರ್ಗದವರನ್ನು ಯಾವ ರೀತಿ ಅಮಾನವೀಯ ಒಂದು ಸನ್ನಿವೇಶಕ್ಕೆ ತಲುಪಿಸಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಸೊ ಅಂತಹ ಅಸ್ಪೃಶ್ಯತೆಯ ಆಚರಣೆಯನ್ನು ಇದು ಸಂಪೂರ್ಣವಾಗಿ ನಿಷೇಧಿಸುತ್ತೆ. ಸೊ ಅದರ ಮೂಲಕ ಏನು ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಮುಂಚೆ ನಿಷೇಧ ಇತ್ತೋ, ಈ ಕೆಲವು ಹಿಂದುಳಿದ ವರ್ಗದವರು ಪ್ರವೇಶ ಮಾಡಬಾರ್ದು ಅನ್ನೋ ಒಂದು ನಿಷೇಧ ಇತ್ತು, ಆ ನಿಷೇಧಗಳನ್ನೆಲ್ಲ ಈ ವಿಧಿಯ ಅಡಿಯಲ್ಲಿ ಕಿತ್ತಲು ಹಾಕಲಾಗಿದೆ. ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಭಾಗವಹಿಸ್ಬೋದು. ಹಾಗೆ ಈ ಕೆಲವು ಸಾರ್ವಜನಿಕ ಉಪಯೋಗ ಸ್ಥಳಗಳು ಅಂತೇನು ಕರಿತೀವಿ ನಾವು, ಅಂಗಡಿಗೂ ಮುಗ್ಗಟ್ಟುಗಳಾಗಿರ್ಬೋದು, ಹೋಟೆಲ್ಗಳು, ಮತ್ತು ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ಸಾರ್ವಜನಿಕ ಸೌಲಭ್ಯಗಳನ್ನು ಎಲ್ಲರೂ ಕೂಡ ಸಮಾನವಾಗಿ ಮುಕ್ತವಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೀಗಾಗಿ ಸೊ ಈ ವಿಧಿಯ ಅಡಿಯಲ್ಲಿ ಇಟ್ ಡಸಂಟ್ ಅಲೋಸ್ ದ ಜಸ್ಟಿಫಿಕೇಶನ್ ಆಫ್ ಅನ್ಟಚಬಿಲಿಟಿ ಆನ್ ದ ಟ್ರೆಡಿಷನಲ್ ಆರ್ ರಿಲಿಜಿಯಸ್ ಆರ್ ಅದರ್ ಗ್ರೌಂಡ್ಸ್, ಎನಿ ಅದರ್ ಗ್ರೌಂಡ್ಸ್. ಸೊ ಸಂಪ್ರದಾಯ ಕಾರಣ ಅಥವಾ ಧಾರ್ಮಿಕ ಕಾರಣ ಅಥವಾ ಇತರ ಯಾವುದೇ ಕಾರಣಗಳನ್ನು ಒಡ್ಡಿ ಅಸ್ಪೃಶ್ಯತೆಯ ಆಚರಣೆಯ ಒಂದು ಸಮರ್ಥನೆಗೆ ಈ ವಿಧಿ ಖಂಡಿತವಾಗಿಯೂ ಅವಕಾಶವನ್ನು ಕೊಡೋದಿಲ್ಲ. ಸೊ ನಮಗೆ ಇನ್ನೊಂದು ಖುಷಿ ವಿಷಯ ಅಂದರೆ ಈ ವಿಧಿ ಬಹಳಷ್ಟು ಚೆನ್ನಾಗಿ ಕಾರ್ಯರೂಪಕ್ಕೆ ಬಂದಿದೆ. ಇವತ್ತು ನಾವು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ಆಲ್ಮೋಸ್ಟ್ ಆಲ್ ಕಣ್ಮರೆಯಾಗಿರೋದನ್ನು ನೋಡ್ತೀವಿ. ಇದು ನಮ್ಮ ಸಮಾಜದಲ್ಲಿ ಕಂಡುಬಂದಂಥ ಅತ್ಯಂತ ಉತ್ತಮ ಬೆಳವಣಿಗೆ ಅನ್ನೋದನ್ನು ನಾವಿಲ್ಲಿ ಮನವರಿಕೆ ಮಾಡಿಕೊಳ್ಬೇಕು. ದೆನ್ 18ನೇ ವಿಧಿಯ ಅಡಿಯಲ್ಲಿ ಅಬಾಲಿಷನ್ ಆಫ್ ಟೈಟಲ್ಸ್, ಬಿರುದುಗಳ ನಿಷೇಧ ಅನ್ನುವ ಒಂದು ಪರಿಕಲ್ಪನೆ ಬರುತ್ತೆ. ಸೊ ಈ ವಿಧಿಯ ಅಡಿಯಲ್ಲಿ ಬಿರುದುಗಳನ್ನು ನಿಷೇಧಿಸಲಾಗಿದೆ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆಗೆ ವ್ಯಕ್ತಿಗೆ ಕೊಡ್ತಕ್ಕಂಥ ಬಿರುದುಗಳೂ ಕೂಡ ವ್ಯಕ್ತಿಗಳ ಮಧ್ಯೆ ಅಸಮಾನತೆಯನ್ನು ಸೃಷ್ಟಿಸ್ತವೆ. ಎಲ್ಲೋ ಒಂದು ಕಡೆಗೆ ಒಬ್ಬ ವ್ಯಕ್ತಿಗೆ ಬಿರುದು ಇದ್ದು ಇನ್ನೊಬ್ಬ ವ್ಯಕ್ತಿಗೆ ಇಲ್ಲದೆ ಇದ್ದಾಗ ಅವನಲ್ಲಿ ಎಲ್ಲೋ ಕೀಳರಿಮೆಯನ್ನು ಸೃಷ್ಟಿಸ್ತವೆ ಅನ್ನೋ ಕಾರಣಕ್ಕೋಸ್ಕರ ಸೊ ಈ ವಿಧಿಯ ಅಡಿಯಲ್ಲಿ ಬಿರುದುಗಳನ್ನು ನಿಷೇಧಿಸಲಾಗಿದೆ. ಹಾಗಾದರೆ ಯಾವ ಬಿರುದುಗಳನ್ನು ನಿಷೇಧಿಸಲಾಗಿದೆ, ಯಾವ ಬಿರುದುಗಳಿಗೆ ಅವಕಾಶ ಇದೆ ಅನ್ನೋ ಒಂದು ವಿವರಣೆಯನ್ನು ನಾವು ಇಲ್ಲಿ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು. ಇಲ್ಲಿ ಮಿಲಿಟರಿ ಮತ್ತು ಅಕಾಡೆಮಿಕ್ ಡಿಸ್ಟಿಂಕ್ಷನ್ಗಳನ್ನು ಹೊರತುಪಡಿಸಿ, ಅಂದರೆ ಈಗ ಕೆಲವು ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳು ಅಂತ ಕರಿತೀವಿ. ಸೈನಿಕರಿಗೆ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡಿ ವೀರ ಮರಣವನ್ನೇ ಅಪ್ಪಿದಂಥ ಸೈನಿಕರಿಗೆಲ್ಲ ಶೌರ್ಯ ಪ್ರಶಸ್ತಿಗಳನ್ನು ನೀಡಲಾಗತ್ತೆ. ಅಶೋಕ ಚಕ್ರ, ಆ ತರಹದ ಶೌರ್ಯ ಪ್ರಶಸ್ತಿಗಳು ಅಥವಾ ಬಿರುದುಗಳನ್ನು ನೀಡಲಾಗತ್ತೆ. ಅಂತಹ ಬಿರುದುಗಳಿಗೆ ಖಂಡಿತವಾಗಿಯೂ ಕೂಡ ಅವಕಾಶ ಇದೆ. ಆ ಬಿರುದುಗಳನ್ನು ಅಂದರೆ ಸೈನಿಕ ಬಿರುದುಗಳು ಮತ್ತು ಅಕಾಡೆಮಿಕ್ ಶೈಕ್ಷಣಿಕ ಬಿರುದುಗಳು, ಡಾಕ್ಟರೇಟ್ ಕೊಡ್ತೇವೆ. ಸೊ ಡಾಕ್ಟರ್ ಅಂತ ಕರೆಯುವ ಒಂದು ಬಿರುದನ್ನು ಈ ವಿಧಿಯ ಅಡಿಯಲ್ಲಿ ನಿಷೇಧಿಸಲಾಗಿಲ್ಲ. ಸೈನಿಕ ಮತ್ತು ಶೈಕ್ಷಣಿಕ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಬಿರುದುಗಳನ್ನು ನೀಡಲಾಗತ್ತೆ. ಸೊ ಇಲ್ಲಿ
ಜೊತೆಗೆ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳಂತ ಏನು ಕರಿತೀವಿ ಇವುಗಳಿಗೂ ಕೂಡ ರಿಯಾಯಿತಿಯನ್ನು ನೀಡಲಾಗಿದೆ. ಸೊ ಇವುಗಳನ್ನು ಸಹ ಈ ವಿಧಿಯ ಅಡಿಯಲ್ಲಿ ನಿಷೇಧಿಸಲಾಗಿಲ್ಲ. ಯಾಕಂದರೆ ಈ ಭಾರತ ರತ್ನ ಪ್ರಶಸ್ತಿ ಆಗಿರ್ಬೋದು, ಪದ್ಮ ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಈ ಪ್ರಶಸ್ತಿಗಳನ್ನು ಸಮಾಜದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ತುಂಬ ಉತ್ತುಂಗ ಸಾಧನೆಯನ್ನು ಮಾಡಿದಂತಹ, ವಿಶೇಷ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ನೀಡಲಾಗುತ್ತೆ. ಖಂಡಿತವಾಗಿಯೂ ಆ ವ್ಯಕ್ತಿಗಳಿಗೆ ಈ ಗೌರವಗಳು ಸಂದಲೇಬೇಕು. ಸೊ ಹೀಗಾಗಿ ಈ ಎಲ್ಲ ಪ್ರಶಸ್ತಿಗಳನ್ನು ಈ ವಿಧಿಯಿಂದ ಹೊರಗಿಡಲಾಗಿದೆ. ಹಾಗಿದ್ರೆ ಯಾವ ಬಿರುದುಗಳನ್ನು ನಿಷೇಧಿಸಲಾಗಿದೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಎಸ್, ಇಟ್ ಪ್ರೊಹಿಬಿಟ್ಸ್ ಓನ್ಲಿ ದ ಹೆರಿಡಿಟರಿ ಟೈಟಲ್ಸ್ ಆಫ್ ದ ನೊಬಿಲಿಟಿ. ಸೊ ಏನು ಮುಂಚಿನ ಶ್ರೀಮಂತ ಮನೆತನಗಳಿಗೆ ಅವುಗಳ ಒಂದು ಶ್ರೀಮಂತಿಕೆ ಆಧಾರದ ಮೇಲೆ ವಂಶ ಪಾರಂಪರ್ಯವಾಗಿ ಕೆಲವು ಬಿರುದುಗಳನ್ನು ನೀಡಲಾಗಿತ್ತು. ಈ ಊಳಿಗಮಾನ್ಯ ವ್ಯವಸ್ಥೆಯಲ್ಲೆಲ್ಲ ಲಾರ್ಡ್, ಆ ತರಹದ ಒಂದು ಬಿರುದುಗಳು, ಬಹದ್ದೂರ್, ಆಮೇಲೆ ಜಮೀನ್ದಾರ್, ಆ ತರಹದ ಏನು ಕೌಟುಂಬಿಕ ಬಿರುದುಗಳು ಅವುಗಳ ಶ್ರೀಮಂತಿಕೆ ಆಧಾರದ ಮೇಲೆ ನೀಡಲಾಗಿತ್ತು, ಆ ತರಹದ ಬಿರುದುಗಳನ್ನು ಇದು ಸಂಪೂರ್ಣವಾಗಿ ನಿಷೇಧಿಸುತ್ತೆ. ಅಂತಹ ಬಿರುದುಗಳಿಗೆ ಈಗ ಅವಕಾಶ ಇಲ್ಲ. ಸೊ ಇಷ್ಟು ಮೊದಲ ಹಕ್ಕನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತಹ ರೆಫರೆನ್ಸ್ಗಳಿಗಾಗಿ ಈ ಪುಸ್ತಕಗಳನ್ನ ತಾವು ನೋಡ್ಬೋದು ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮೂಲಭೂತ ಹಕ್ಕಿನ ಮುಂದಿನ ಭಾಗ, ಅಂದರೆ ಮುಂದಿನ ಒಂದು ಹಕ್ಕನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.